ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಕೀರ್ತಿ ಶಂಕರಘಟ್ಟ ಅಂತ ಹಾಕಿ ದೊಡ್ಡ ನಾಮ ಹಾಕೊಂಡು ಡಿಬೇಟ್ಗಳಲ್ಲಿ ಬಂದು ಕೂತ್ಕೊಂಡಂತಹ ವ್ಯಕ್ತಿಯ ಬಗ್ಗೆ ತಮಗೆ ಪರಿಚಯ ಇರ್ಬೋದು. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನಂಗೆ ಟೈಮ್ ಮಾಡಿಕೊಡಿ. ತನ್ನ ಒಂದು ಮುಖವಾಡವನ್ನಿಟ್ಟುಕೊಂಡು ದುಡ್ಡನ್ನು ತಗೊಂಡಿದ್ದಾನೆ. ನಾನು ಹೇಳ್ತಾ ಇರೋದೇ ಸತ್ಯ. ದುಡ್ಡು ಪೀಕಿಸೋಕ್ಕಾಗುತ್ತೆ, ಏನ್ ಬೇಕಾದ್ರೂ ಮಾಡೋಕ್ಕಾಗುತ್ತೆ, ಲಕ್ಷ ಲಕ್ಷ ದುಡ್ಡು ಆರ್ದು ಬರುತ್ತೆ. ಓಡೋಗೋ ಜನ ಅಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆಯ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂತಹ ಒಂದು ಆಡಿಯೋ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ನೀವು ಮೇ ಬಿ ಇದನ್ನು ಕೇಳಿರ್ಬೋದು, ಕೇಳದೇನೂ ಇರ್ಬೋದು, ಆದರೆ ಬಹಳಷ್ಟು ಪ್ರಮುಖವಾದಂತಹ ಒಂದು ಆಡಿಯೋ. ಯಾಕಂತ ಕೇಳಿದರೆ, ಧರ್ಮಸ್ಥಳ ಪ್ರಕರಣವು ಆರಂಭ ಆದಂದಿನಿಂದ ಒಂದು ರೀತಿಯಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಂತಹ ಒಂದು ಟೀಮ್ ಇತ್ತು. ಗೊತ್ತು ನೀವು ಯಾವುದು ಏನು ಎತ್ತ ಅನ್ನೋದು ನಿಮಗೆ ಖಂಡಿತವಾಗಿ ಗೊತ್ತಿರ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಒಂದು ಆಡಿಯೋವನ್ನು ಇಲ್ಲಿ ಹಾಕ್ಕೊಡ್ತೀನಿ. ಸೊ ಎಲ್ಲವನ್ನು ಡೀಟೇಲ್ ಆಗಿ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದು ಧರ್ಮಸ್ಥಳ ಪ್ರಕರಣದಲ್ಲಿ ಡಿಫೆನ್ಸ್ ಮಾಡ್ತಾ ಇದ್ದಂತಹ ಒಂದು ತಂಡ ಇತ್ತು. ಗೊತ್ತಿರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಅಥವಾ ವಸಂತ ಗಿಳಿಯಾರ್ ಇರ್ಬೋದು, ರಾಕೇಶ್ ಶೆಟ್ಟಿ ಇರ್ಬೋದು, ಇನ್ನು ನ್ಯಾಷನಲ್ ಮೀಡಿಯಾಗಳು, ಯಾವುದು ಸ್ಯಾಟಲೈಟ್ ಮೀಡಿಯಾಗಳು, ಹೆಸರು ಹೇಳ್ತಾ ಇಲ್ಲ, ಸುಮ್ಮನೆ ಪ್ರಮೋಷನ್ ಯಾಕೆ. ಸೊ ಅವುಗಳು, ಅದ್ರ ಜೊತೆಗೆ ಓರ್ವ ಮಾಧ್ಯಮ ಪ್ರವರ್ತಕ ಅಥವಾ ನಾನು ಜರ್ನಲಿಸ್ಟ್ ಅಂತ ಹೇಳಿಕೊಂಡು ಪ್ರಕಾಶ್ ರಾಜ್ ಅವರಿಂದ ಊಗಿಸ್ಕೊಂಡಂತಹ ಅವರ ವ್ಯಕ್ತಿಯ ಬಗ್ಗೆ ನಿಮಗೆ ಖಂಡಿತವಾಗಿ ಗೊತ್ತಿರ್ಬೋದು. ಬೇರೆ ಯಾರೂ ಅಲ್ಲ, ಕಿರಿಕೀರ್ತಿ. ಆಮೇಲೆ ತಮ್ಮ ಸ್ಟೇಟಸ್ ಏನೋ ಕಡಿಮೆ ಆಗುತ್ತೆ, ಕಿರಿಕೀರ್ತಿ ಅಂತ, ಅದರಿಂದಾಗಿ ತಮ್ಮ ಹೆಸರನ್ನು ಕೀರ್ತಿ ಶಂಕರಘಟ್ಟ ಅಂತ ಹಾಕಿ ದೊಡ್ಡ ನಾಮ ಹಾಕ್ಕೊಂಡು ಡಿಬೇಟ್ಗಳಲ್ಲಿ ಬಂದು ಕೂತ್ಕೊಂಡಂತಹ ವ್ಯಕ್ತಿಯ ಬಗ್ಗೆ ತಮಗೆ ಪರಿಚಯ ಇರ್ಬೋದು. ಆಮೇಲೆ ಆತನಿಗೆ ಓನ್ ಆದಂತಹ ಒಂದು ಚಾನಲ್ ಕೂಡ ಇದೆ. ಸೊ ಆ ಒಂದು ಚಾನಲ್ನ ಬ್ರಹ್ಮಾಂಡ ಕಥೆಯನ್ನು ಇವತ್ತು ಇದರಲ್ಲಿ ವಿವರಿಸ್ತಾ ಹೋಗ್ತಾನೆ. ಏನಪ್ಪ ಅಂತ ಕೇಳಿದರೆ, ನೋಡಿ, ಎಲ್ಲರೂ ಇದ್ದದರಲ್ಲಿ ಸಂತೋಷ ಪಡೋದಕ್ಕೆ ನೋಡ್ತಾರೆ. ಆದರೆ ಈ ಅಪ್ಪ ಏನು ಮಾಡಿದಾನಂದರೆ, ನಾನೇನೋ ಸಮಾಜದಲ್ಲಿ ನೆಲೆ ಬೆಲೆಯುಳ್ಳ ವ್ಯಕ್ತಿ ಅಂತ ಜನರಿಗೆ ತೋರ್ಪಡಿಸೋದಕ್ಕೋಸ್ಕರ ಜನರಿಂದ ತನ್ನ ಒಂದು ಮುಖವಾಡವನ್ನಿಟ್ಟುಕೊಂಡು ದುಡ್ಡನ್ನು ತಗೊಂಡಿದ್ದಾನೆ. ಚಾನಲ್ ಮಾಡ್ತಾ ಇದ್ದೀನಿ, ದೊಡ್ಡ ಲಾಭದ ಇದು, ಆಮೇಲೆ ಕಾರ್ಪೊರೇಟ್ರ್ಗಳಿಂದ ದುಡ್ಡು ಪಿಂಕಿಸೋಕ್ಕಾಗುತ್ತೆ, ಏನು ಬೇಕಾದ್ರೂ ಮಾಡೋಕ್ಕಾಗುತ್ತೆ, ಲಕ್ಷ ಲಕ್ಷ ದುಡ್ಡು ಹರಿದು ಬರುತ್ತೆ, ಬಕೆಟ್ ಹಿಡಿದ್ರೆ ಸಾಕು ಅಂತ ಹೇಳಿ ನಂಬಿಸಿ ಓರ್ವ ಮಹಿಳೆಯಿಂದ ದುಡ್ಡನ್ನು ತಗೊಂಡಿದ್ದಾನೆ. ಎಷ್ಟೋ ಲಕ್ಷನೋ ಕೋಟಿನೋ ಲೆಕ್ಕಾಚಾರ ಇಲ್ಲ. ಆದರೆ ಆ ಮಹಿಳೆಗೆ ನಯಾ ಪೈಸೆ ತಿರುಗಿಸಿ ಕೊಡದೇ ಇದ್ದಂಥ ಆ ಸಂದರ್ಭದಲ್ಲಿ ಮಹಿಳೆಯಿಂದ ಆತನಿಗೆ ಕಾಲ್ ಹೋಗುತ್ತೆ. ಆತನಿಗೆ ಕಾಲ್ ಹೋಗಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಗೊತ್ತಾದಾಗ ಆತನ ಆಫೀಸ್ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಸರ್ವೇ ಸಾಮಾನ್ಯವಾಗಿ ದುಡಿದು ಕಟ್ಟಿಟ್ಟಂತಹ ಒಂದು ದುಡ್ಡನ್ನು ಏನೋ ಇನ್ವೆಸ್ಟ್ ಮಾಡಿ ಲಾಭ ಗಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಮಹಿಳೆ ಕೊಟ್ಟಿರ್ಬೋದು. ಆದರೆ ಆತ ಮಾಡಿದಂತಹ ಗನಂದಾರಿ ಕೆಲಸಗಳಿಗೆ ಎಲ್ಲಿಂದ ಲಾಭ ಬರಬೇಕು ನೋಡಿ. ಬಕೆಟ್ ಹಿಡಿಯೋರಿಗೆ ಒಂದೆರಡು ಬಾರಿ ಬಕೆಟ್ ಸಿಗುತ್ತೆ, ನಂತರ ಅವರ ಹಣೆ ಬರ ಗೊತ್ತಾದರೆ ಮತ್ತೆ ಬಕೆಟು ಕೊಡೋದಿಲ್ಲ, ಬಕೆಟ್ ಹಿಡಿಯೋದಕ್ಕೆ ಬಿಡೋದು ಇಲ್ಲ ಅಂತ ಅವಸ್ಥೆಗೆ ಬಂದು ತಲುಪುತ್ತೆ. ಸೊ ಅದೇ ಒಂದು ಅವಸ್ಥೆ ಕಿರಿಕೀರ್ತಿ ಅವರಿಗೆ ಸಂಭವಿಸಿದಂಥದ್ದು. ಆತ ತನ್ನ ಅಧಪತನದಲ್ಲಿ ಬರುವ ಜನರಿಂದೆಲ್ಲ ದುಡ್ಡನ್ನು ತಗೊಂಡು ಇವಾಗ ಅವರಿಗೆಲ್ಲರಿಗೂ ಉತ್ತರ ಹೇಳಬೇಕಂತಹ ಒಂದು ಪರಿಸ್ಥಿತಿಗೆ ಸಿಲುಕಿಕೊಂಡದ್ದು. ಸೊ ಆ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಯಾಕೆಂತ ಕೇಳಿದರೆ, ಈ ಒಂದು ಧರ್ಮಸ್ಥಳ ಪ್ರಕರಣದ ಉದ್ದಕ್ಕೂ ಆತ ಡಿಫೆನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭ, ಆತ ಬೈಟ್ ಕೊಡ್ತಾ ಇದ್ದಂತಹ ಸಂದರ್ಭ, ಆತನ ಒಂದು ಸಂದರ್ಶನಗಳು ಏನು ಕೀರ್ತಿ ಶಂಕರಘಟ್ಟ ಅನ್ನುವಂಥ ಹೆಸರಿನಲ್ಲಿ ಸ್ನಾನ ಮಾಡಿ ಒಂದು ರೀತಿಯಲ್ಲಿ ಮದುವೆ ಹುಡುಗನ ಹಾಗೆ ಬಂದು ಕುಳಿತುಕೊಂಡು ಮಾತಾಡ್ತಾ ಇದ್ದಂತಹ ಶೈಲಿಗಳು, ಇನ್ನು ಸಮೀರ್ ಎಮ್ ಡಿ ಮೇಲೆ ಮಾಡಿದಂತಹ ಆರೋಪಗಳೇನು, ಸಮೀರ್ ಎಮ್ ಡಿಯ ಧರ್ಮವನ್ನು ಎಳೆತಂದು ಒಂದು ರೀತಿಯಲ್ಲಿ ಜಿಹಾದಿ ಪಂಥವನ್ನು ಅಲ್ಲಿ ಪಸರಿಸಿದ್ದೇನು. ಸೊ ಇವೆಲ್ಲವನ್ನು ಎಲ್ಲರೂ ಗಮನಿಸಿದವರು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಆತನ ಘನಾಂಧಾರಿ ಕೆಲಸಗಳು ಜನರಿಗೆ ಅರ್ಥ ಮಾಡಬೇಕು ಅಂತಲೇ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದಾನೆ. ಸೊ ಇಲ್ಲಿ ಆತ ಒಂದು ಮಹಿಳೆಗೆ ದುಡ್ಡು ಕೊಡೋಕ್ಕಿದೆ. ಸೊ ನಿರಂತರವಾಗಿ ಫೋನ್ ಮಾಡಿ ಅಟೆಂಡ್ ಮಾಡದೇ ಇರುವಾಗ ಆಫೀಸಿಗೆ ಹೋಗ್ತಾಳೆ. ಆಫೀಸಿಗೆ ಹೋದಾಗ ಈತನಿಗೆ ಬಿಸಿ ಗೊತ್ತಾಗುತ್ತೆ. ಆತ ಫೋನ್ ಮಾಡಿ, ಯಾಕಮ್ಮ ಇಲ್ಲಿ ಆಫೀಸ್ಗೆ ಹೋಗ್ತೀರಾ, ಆಫೀಸಿಗೆ ಹೋದರೆ ದುಡ್ಡು ಸಿಗುತ್ತಾ, ನಾನೇನೋ ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಯಾರ್ದೋ ದುಡ್ಡು ಬರಕ್ಕಿದೆ ಅಂದರೆ ಯಾರದೋ ದುಡ್ಡು ಬರಕ್ಕಿದೆ ಅಂತ ಆಡಿಯೋದಲ್ಲಿ ಹೇಳ್ತಾನೆ ನೋಡಿ. ಯಾರದೋ ದುಡ್ಡು ಬರಕ್ಕಿದೆ, ಯಾರು ಕೊಡ್ತಾರೆ ಕಿರಿಕೀರ್ತಿಗೆ? ಇದೇ ಏನಾದರೂ ಬಕೆಟ್ಗಳಲ್ಲಿ ಪೆಂಡಿಂಗ್ ಇರ್ಬೋದು, ಅದನ್ನು ಪಡ್ಕೊಳ್ಳೋಕ್ಕಿದೆ, ಬಂದಾಗ ಸೆಟ್ಲ್ಮೆಂಟ್ ಮಾಡ್ಕೋತೀನಿ,
ನಿಮ್ಮ 1 ರೂಪಾಯಿನೂ ಬಿಡಲ್ಲ, 100 ರೂಪಾಯಿ 10 ರೂಪಾಯಿ 100 ರೂಪಾಯಿಂದಲ್ಲ, 1 ರೂಪಾಯಿನೂ ಬಿಡಲ್ಲ, ಕೊಟ್ಬಿಡ್ತೀನಿ, ಏನು ಟೆನ್ಷನ್ ಮಾಡಬೇಡಿ ಅಂತ ಸಮಜಾಯಿಷಿ ಕೊಡುವಂಥ ಒಂದು ಆಡಿಯೋ. ಸೊ ಇದನ್ನು ಕೇಳಿ ಮಾತ್ರ ಅಲ್ಲ, ಈ ಗನಂದಾರಿ ಕೆಲಸದ ಬಗ್ಗೆ ಇಡೀ ಸಮಾಜಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂತ ಹೇಳಿದರೆ ಇಂತಹ ವ್ಯಕ್ತಿಗಳು ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿಸಿಕೊಂಡವರು, ಇನ್ನು ಕೊಲೆಗಾರರು ಅಥವಾ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿದವರು. ಸೊ ಇವರೆಲ್ಲರನ್ನ ಹೆಡೆಮೂರಿ ಕಟ್ಟಿ ಸಮಾಜದ ಮುಂದೆ ಬಂದು ನಿಲ್ಲಿಸಬೇಕು. ಅದಕ್ಕಾಗಿಯೇ ಈ ಒಂದು ಆಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಯಾರ ಹತ್ರನೂ ಈ ರೀತಿ ಕಳಕಳಿಯಿಂದ ವಿನಂತಿಸಿಕೊಂಡೋದಿಲ್ಲ. ಸೊ ಈ ಒಂದು ವಿಡಿಯೋವನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ತಲುಪಿಸ್ಕೊಡಿ, ಎಲ್ರಿಗೂ ಗೊತ್ತಾಗಲಿ ಈತ ಎಂತಹ ವ್ಯಕ್ತಿ ಅನ್ನೋದನ್ನು. ಮೇಡಮ್, ನಾನು ಜಗತ್ತಲ್ಲಿ ನನ್ನ ಪ್ರಕಾರ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದಷ್ಟು ಅಥವಾ ನಿಮಗೆ ಬೇಡ್ಕೊಂಡಷ್ಟು ಯಾರ ಹತ್ರನೂ ಬೇಡ್ಕೊಂಡಿಲ್ಲ. ಈಗಲೂ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಗಾಂಧಿನಗರದಲ್ಲಿರೋ ಫೆಡರಲ್ ಬ್ಯಾಂಕಿಗೆ ಬನ್ನಿ, ನಾನು ಇಲ್ಲಿ ಕೂತಿರ್ತೀನಿ. ಓಕೆ, ಏನಕ್ಕೆ ಬರ್ತಾನೆ ಏನು ಅಂತ ಬಂದು ಮ್ಯಾನೇಜರಿಗೆ ಕೇಳಿ. ಮೇಡಮ್, ನನಗೂ ಪ್ರತಿದಿನ ಮೇಡಮ್ ನಾನು ಕೋರ್ಟಿಂದ NOC ತರಬೇಕು, ಇವ್ರು ತಗೊಂಬಂದು ಕೊಡಬೇಕು. ನಂದು ಪ್ಯಾನ್ ಕಾರ್ಡು ಕೋರ್ಟಿಂದ ಹೋಲ್ಡ್ ಆಗಿರೋದ್ರಿಂದ ನನಗೆ ಟೆಂಪ್ರರಿ ಅಕೌಂಟ್ಸ್ ಮಾಡ್ಕೊಂಡಿದ್ದೆ. ಆ ಅಕೌಂಟು ಇವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದಕ್ಕೆ ಫ್ರೀಸ್ ಆಗಿದೆ. ಸೊ ಹಾಗಾಗಿ ಹೆಂಗಾದ್ರೂ ಮಾಡಿ ಆ ಪ್ಯಾನ್ ಕಾರ್ಡ್ ರಿಲೀಸ್ ಮಾಡಿಸ್ಕೊಂಡು KYC ಅಪ್ಡೇಟ್ ಮಾಡಿಕೊಂಡು ಅಮೌಂಟ್ನ ವಾಪಸ್ ತಗೊಳಕ್ ಒದ್ದಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡಿಕೊಡಿ. ಈಗ ಈ ಸೌಜನ್ಯ ಮ್ಯಾಟಲ್ ಬೇರೆ ನನಗೆ ಒಂದು 2 ಕೇಸ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಗ್ಯಾಪಲ್ಲೂ ಬ್ಯಾಂಕಿಗೆ ಬಂದು ಕುತ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಸ್ವಲ್ಪ ಸಾಲ್ವ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ನಿಮ್ಮ ದುಡ್ಡು ನಾನು 1 ರೂಪಾಯಿ ನಾನು ಹೇಳ್ತಾ ಇರೋದು, ನೀವು 10 ರೂಪಾಯಿ 100 ರೂಪಾಯಿ ಹೋಗ್ಬೇಡಿ, ಒಂದೇ 1 ರೂಪಾಯಿ ನಿಮ್ದು ಏನೋ ಮೋಸ ಆಗದಿದ್ದಂಗೆ ನಾನು ಕರೆಕ್ಟಾಗಿ ನಿಮಗೆ ಸೆಟಲ್ ಮಾಡ್ತೀನಿ. ಅವ್ರಿಗೂ ಹೇಳಿ ಆಯ್ತಾ, ನಾವೇನು ಓಡೋಗೋ ಜನ ಅಲ್ಲ. ಏನೋ ಒಂದು ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಗೌರವ ಇಟ್ಕೊಂಡಿರೋದಕ್ಕೆ ಅದನ್ನ ಉಳಿಸ್ಕೊಳಕ್ಕಾದ್ರೂ ನಾವು ಮಾಡಲೇಬೇಕು. ಅರ್ಥ ಆಯ್ತಾ? ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ನಮ್ಮ ಆಫೀಸ್ ಹತ್ರ ಹೋಗೋದು, ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಬರುತ್ತಾ? ನಾನೇ ಆಫೀಸ್ಗೆ ಹೋಗಿ ಇವತ್ತಿಗೆ 8 ರಿಂದ 10 ದಿನ ಆಗಿದೆ. ಹೇಳಿ, ನಿಮ್ಗೆ ಅಲ್ಲಿ ಹೋದ್ರೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ದಯವಿಟ್ಟು ನೀವು ಅಲ್ಲೇ ಹೋಗಿ ಕೂತ್ಕೊಂಡ್ರಿ, ಪರವಾಗಿಲ್ಲ, ಬರುತ್ತೆ ಅನ್ನಂಗಿದ್ರೆ. ಬರಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೇ ಸತ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಓಕೆ, ಅವ್ರಿಗೆ ಹೇಳಿ ಮೇಡಮ್, ಸ್ವಲ್ಪ ಖಡಕ್ಕಾಗೆ ಹೇಳಿ, ಪರವಾಗಿಲ್ಲ. ಇಲ್ಲ ಸರ್, ಅವ್ರದ್ದು ಒಂದು ಸ್ವಲ್ಪ ಏನೋ ಬ್ಯಾಂಕ್ ಸಮಸ್ಯೆ ಆಗಿದೆ, ಸೊ ಹಂಗಾಗಿ ಟೈಮ್ ತಗೋತಾ ಇದ್ದಾರೆ, ಕೂಡಲೇ ನಾನೇ ತಗೊಂಬಂದು ಅದನ್ನ ಸೆಟಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಓಕೆ, ನನಗೆ ಈ ಸಮಸ್ಯೆ ಆಗಿರೋದಕ್ಕೆ ನನಗೆ ಯಾವ ಗ್ಯಾರಂಟಿ ಮೇಲೆ ಚೆಕ್ ಕೊಡ್ಲಿ ನಾನು? ಅಲ್ವಾ? ಆ ಅಕೌಂಟ್ ವಾಪಸ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ನಾನು ನೋಡಿಕೊಂಡು ಇದು ಕ್ಲಿಯರ್ ಆದ ತಕ್ಷಣ ಇದೇ ಬ್ಯಾಂಕ್ದೇ ಚೆಕ್ ಕೊಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನನಗೊಂದು ಸ್ವಲ್ಪ ಸಮಯ ಕೊಡಿ ಮೇಡಮ್. ನಾನು ದೇವರಾಣೆಗಳು ಬೆಳಗ್ಗೆ ಎದ್ದರೆ ನನ್ನ ಕೆಲಸ ಬ್ಯಾಂಕಿಗೆ ಬರೋದು, ಇದನ್ನು ಹಿಂಗಾದ್ರೂ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ನಂದು KYC ಆಗಿರಲಿಲ್ಲ ಮೇಡಮ್. 20 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದೆ ಹೋದ ತಿಂಗಳು. ಅದರಲ್ಲಿ ಆಫೀಸ್ದು ಒಂದು ಚೆಕ್ ಬಂತು, ಒಂದು 5 ಲಕ್ಷದ್ದು. ಅದನ್ನು ನನ್ನ ಪರ್ಸನಲ್ ಅಕೌಂಟಿಗೆ ಹಾಕಿರೋದ್ರಿಂದ ಅದು ಸಮಸ್ಯೆಯಾಗಿ ಇವಾಗ KYC ಅಪ್ಡೇಟ್ ಆಗಬೇಕು ಅಂತ ಹೇಳಿ ಮೊನ್ನೆ ಮೇಲ್ ಬಂದಿತ್ತು. ಅದನ್ನೇ ನಾನು ನಿಮಗೆ ಕಳಿಸಿದ್ದು ಸ್ಕ್ರೀನ್ಶಾಟ್ನ. ಓಕೆ, ಅದರ ಅಪ್ಡೇಷನಿಗೆ ತುಂಬ ಒದ್ದಾಡಿ ಓಕೆ ಅಪ್ರೂವಲ್ ಆಯಿತು. ಇವತ್ತು ಸಿಗ್ನೇಚರ್ ಒಂದು ಮಿಸ್ ಮ್ಯಾಚ್ ಇದೆ ಅಂತೇಳಿ ಇವತ್ತು ಕರೆದಿದ್ರು ಬ್ಯಾಂಕಿಗೆ, ಅದಕ್ಕೆ ಹೋಗಿದ್ದೆ. ಆಯಿತಾ? ನಾನು ಇಂಟ್ರೆಸ್ಟ್ದು ನಿಮಗೆ ಕ್ಲಿಯರ್ ಮಾಡಿಕೊಟ್ಟು ಏನು ಚೆಕ್ ಕೊಟ್ಟು ಜೊತೇಲಿ ನಾನು ಹೆಂಗಾದರೂ ಮಾಡಿ ಯಾವುದೋ ಒಂದು ಪೇಮೆಂಟ್ ಬರೋದಿದೆ. ಇವಾಗ ಹೋದ ತಿಂಗಳು ಕೆಲಸ ಮಾಡಿರೋದು ಯಾವುದೊಂದು 4-5 ಲಕ್ಷ ಅಮೌಂಟ್ ಬರೋದಿದೆ. ಅದು ಬಂದರೆ ಅಟ್ಲೀಸ್ಟ್ ಒಂದು ಅರ್ಧ ನಿಮ್ಮ ಕಡೆ ಕೊಟ್ಕೊಂಡ್ರೆ ನನಗೆ ಇಂಟ್ರೆಸ್ಟ್ ತಲೆಬಾರನೂ ತಪ್ಪುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಯಾರಿದ್ದಾರೆ ಅವ್ರಿಗೆ ಹೇಳಿ ಮೇಡಮ್, ಒಂಚೂರು ಇದು ಮುಗಿಯೋ ತನಕ ಇದೊಂದು KYC ಇದೊಂದು ಅಪ್ಡೇಟ್ ಆಗಿಬಿಟ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಆಮೇಲೆ ನಾನು ಬೇಕಾದ್ರೆ ಬೇರೆ ಪೇಮೆಂಟ್ಸ್ನೂ ತಗೋಬೋದು. KYC ಆಗದೇನೆ ನಾನು ತಗೊಳಕ್ಕಾಗ್ತಿರಲ್ಲ, ಅದಕ್ಕೆ ಡಿಲೇ ಮಾಡ್ಕೊಂಡು ಪುಷ್ ಮಾಡ್ತಾ ಇದ್ವಿ. ಇದು ಆಗುತ್ತೆ. ದಯವಿಟ್ಟು ನನಗೋಸ್ಕರ, ನಿಮ್ಮ ತಮ್ಮ ಅಂತೀರಲ್ವಾ, ತಮ್ಮನಿಗೋಸ್ಕರ ಒಂಚೂರು ಅವ್ರಿಗೆ ಅರ್ಥ ಮಾಡಿಸಿ ಆಯಿತಾ? ಎಷ್ಟೇ ಡಿಲೇ ಆದರೂ ಕೊಡಲೇಬೇಕು, ಅವ್ರಿಗೆ ತಲುಪಿಸ್ಲೇಬೇಕು. ಅದನ್ನು ನಾನು ಕೊಡ್ತೀನಿ, ತಲುಪಿಸ್ತೀನಿ. ಡಿಲೇ ಆಗ್ಬೋದು ಒಂದು 4 ದಿನ, ಬಟ್ ಆದರೆ ಕೊಡಲೇಬೇಕಲ್ವಾ? ಅದನ್ನು ಕೊಡ್ತೀನಿ. ಅವ್ರಿಗೆ ಹೇಳಿ ಅದನ್ನು ಚೂರು ಅರ್ಥ ಮಾಡಿಸಿ. ಯಾಕಂದರೆ ಸುಮ್ಮನೆ ನಾನೇನು ಗೊತ್ತಾ, ನನಗೆ ಎಲ್ಲೋ ಬೇರೆ ಕಡೆ ಇನ್ಯಾರ ಹತ್ರನೋ ಕೇಳಿ ಮಾಡಿ ಅವೆಲ್ಲ ಆಗಲ್ಲ ಮೇಡಮ್, ಫ್ರಾಂಕ್ಲಿ ಆಗಲ್ಲ. ಅದಕ್ಕೆ ನಂದೇ ಇದೆ, ನನ್ನ ದುಡ್ಡೇ ಇದೆ, ನನ್ನ ದುಡ್ಡನ್ನು ತೆಗೆದುಬಿಟ್ಟು ನಾನು ಕೊಡ್ತೀನಿ. ದಯವಿಟ್ಟು ಅಲ್ಲಿ ತನಕ ಒಂದು ಚೂರು ನನಗೆ ತಾಳ್ಮೆಯಿಂದ ಒಂದು ಸ್ವಲ್ಪ, ದಯವಿಟ್ಟು ತಮ್ಮ ಅಂತಿರಲ್ಲ, ತಮ್ಮನಿಗೋಸ್ಕರ ಒಂದು ಸ್ವಲ್ಪ ಇದೊಂದು KYC ಇದಕ್ಕೆ ಮುಗಿಯೋ ತನಕ ಒಂದು ಚೂರು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಪದೇ ಏನು ಗೊತ್ತಾ, ನೀವು ಪಾಪ ಪದೇ ಫೋನ್ ಮಾಡೋದು, ನಾನು ಎತ್ತದೇ ಇರೋದು, ನಿಮಗೆ ಇರಿಟೇಟ್ ಆಗೋದು, ಸುಮ್ಮನೆ ನಾನು ರೀಸನ್ ಹೇಳೋದು, ಅವೆಲ್ಲ ಏನು ಬೇಡ. ಮಾಡ್ಕೊಡ್ತೀನಿ 100% ಮಾಡ್ಕೊಡ್ತೀನಿ. ವೆಯ್ಟ್ ಮಾಡಿ ಮೇಡಮ್. ಗುಡ್ ಮಾರ್ನಿಂಗ್.
ಸಾರಿ, ನಾನು ಎಲ್ಲ ಮುಗಿಸಿ ಮನೆಗೆ ಬಂದಾಗ ರಾತ್ರಿ 3 ಗಂಟೆ. ಸೊ ತುಂಬ ಲೇಟ್ ಆಯಿತು, ಮತ್ತು ಅಷ್ಟೊತ್ತಲ್ಲಿ ಕಾಲ್ ಮಾಡೋದು ಬೇಡ ಅಂತ ಮಾಡಲಿಲ್ಲ. ಇನ್ನೂ ಎದ್ದೂ ಇಲ್ಲ, ಕಣ್ಣೇ ಬಿಟ್ಟಿಲ್ಲ. ಕಣ್ಣು ಬಿಟ್ಟು ಹಿಂಗೆ ನೋಡಿದ್ರೆ ನಿಮ್ಮದೇ ಮಿಸ್ ಕಾಲ್ ಇತ್ತು. ಅದಕ್ಕೆ ಫಸ್ಟ್ ನಿಮ್ಗೊಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಮಾಡಿದೆ. ನನಗೆ ಯಾವುದೋ ಒಂದು ಲಾಸ್ಟ್ 2-3 ಮಂತ್ಸಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋದೊಂದು ಮೇಜರ್ ಪೇಮೆಂಟ್ ಬರೋದಿತ್ತು ಮೇಡಮ್. ಆ ಪೇಮೆಂಟು ನನಗೆ ಸೋಮವಾರ ಮಂಗಳವಾರದಂಗೆ ಆಗುತ್ತೆ. ಅವ್ರು ಹೇಳಿ ಈ ತಿಂಗಳದು ಸೇರಿ ಇಂಟ್ರೆಸ್ಟ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ನಾನು ನಿಮಗೆ ಸಿಕ್ಕಿ ನಾನು ಹೇಳಿದ್ದೀನಿ, ನಿಮ್ಮ ಚೆಕ್ ರೆಡಿ ಮಾಡಿ ಇಟ್ಟಿದ್ದೀನಿ, ಬಟ್ ಅದನ್ನು ಅದೇ ಇಂಟ್ರೆಸ್ಟ್ ಕೊಟ್ಬಿಟ್ಟು ನಿಮ್ಮ ಕೈಗೆ ಕೊಟ್ಟರೆ ನಿಮಗೂ ಒಂದು ಗ್ಯಾರಂಟಿ ಬರುತ್ತೆ ಅಂತ ಮಾತಾಡಿರಲಿಲ್ಲ ಅಷ್ಟೇ. ಓಕೆ, ಇಷ್ಟು ದಿನ ನನಗೆ ಪೇಮೆಂಟ್ ಬರೋದು ಯಾವುದು ಗ್ಯಾರಂಟಿ ಇರಲಿಲ್ಲ. ಸೊ ಹಂಗಾಗಿ ನಿಮಗೆ ಏನು ಸುಮ್ಮನೆ ಟೈಮ್ ಕೊಡೋದು ಅಥವಾ ಮುಂದಾಕೋದು ಬೇಡ ಅಂತ ಹಾಕಿಲ್ಲ. ಸೊ ಇವಾಗ ನಿನ್ನೆ ನೈಟು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲ ಕ್ಲೋಸ್ ಮಾಡಿ ಯಾವುದೋ ಇನ್ನೊಂದು ಹೊಸ ಪ್ರಾಜೆಕ್ಟಿಗೂ ಅಪ್ರೂವಲ್ ತೊಗೊಂಡು ಉಳಿದಿದ್ರದ್ದು ಮಾತುಕತೆ ಎಲ್ಲ ಆಗಿ ಸ್ಕೆಡ್ಯೂಲ್ ಆಗಿ ಅವರಿಗೆ ನೆಕ್ಸ್ಟ್ ಒಂದು ಮ್ಯಾಕ್ಸಿಮಮ್ ಬುಧವಾರದೊಳಗಡೆ ಪೇಮೆಂಟ್ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿದೆ. ಅದರಲ್ಲಿ ಇಂಟ್ರೆಸ್ಟ್ ಒಂದು ಕ್ಲಿಯರ್ ಮಾಡಿಕೊಟ್ಟು ಆಮೇಲೆ ಏನೇನು ಕೊಡ್ತೀನಿ ಅನ್ನೋದನ್ನ ನಾನು ಚೆಕ್ಕಲ್ಲಿ ಕೊಟ್ಬಿಡ್ತೀನಿ. ಯಾಕಂದರೆ ನನಗೆ ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ದೀನಲ್ಲ, ಅದು ಇನ್ನೊಂದು 3 ತಿಂಗಳು ನಂಗೆ ಕೆಲಸ ಇದೆ. ಸೊ ಅದರಲ್ಲಿ ಬರೋದನ್ನು ಹಾಗೆ ಪಾರ್ಟ್ ಬೈ ಪಾರ್ಟಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಬರ್ತೀನಿ. ಅದನ್ನು ಹೇಳ್ಬೇಕಿತ್ತು ರಾತ್ರಿನೇ, ಬಟ್ ತುಂಬ ಲೇಟ್ ಆಗ್ಬಿಟ್ಟಿತ್ತು, ನಂಗೆ ಮಾತಾಡೋಕ್ಕಾಗಿಲ್ಲ. ಇನ್ನು ಈಗ ಎದ್ದಿಲ್ಲ, ಅದಕ್ಕೆ ನೋಡಿದ್ನಲ್ಲ. ಬಟ್ ಅಟ್ಲೀಸ್ಟ್ ಮತ್ತು ನೀವು ಟೆನ್ಷನ್ ಆಗ್ಬಿಡ್ತೀರಾ ಅಂತ ನಿಮಗೆ ಫಸ್ಟ್ ಇದನ್ನು ಇನ್ಫಾರ್ಮ್ ಮಾಡಿ ಹೇಳ್ಬಿಡೋಣ ಅಂತ ಮಾಡಿದೆ ಅಷ್ಟೇ. ಸಾರಿ ಮೇಡಮ್, ಲೇಟಾಗಿದೆ, ಬಟ್ ನಾನು ಮಾಡಿಕೊಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್, ಆಲ್ರೆಡಿ ನಾನು RTGS ಕೊಟ್ಬಿಟ್ಟು ಬಂದಿದ್ದೀನಿ ಮೇಡಮ್. ಅದೊಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆದ ತಕ್ಷಣ ನಿಮ್ಗೆ ಕಳಿಸ್ತಾರೆ. ನಾನು ಬ್ಯಾಂಕ್ಗೆ ಹೋಗಿ RTGS ಕೊಟ್ಟು ರಿಕ್ವೆಸ್ಟ್ ಎಲ್ಲ ಬರೆದು ಸೈನ್ ಮಾಡಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. 1 ನಿಮಿಷ ಅದು ಬರೋ ತನಕ ವೆಯ್ಟ್ ಮಾಡಿ ಮೇಡಮ್, ಪ್ಲೀಸ್. ನಾನು ದೇವರಣೆ ಸತ್ಯವಾಗ್ಲೂ ನಾನು ಪರ್ಸ್ನಲ್ ಬೇರೆ ಟೆನ್ಷನ್ ಇದ್ದೀನಿ. ಈ ಟೆನ್ಷನಲ್ಲಿ ನಾನೆಲ್ಲ ಹೋಗಬೇಕಿತ್ತು. ನಿಮಗೋಸ್ಕರ ಬಂದು ಅದನ್ನೆಲ್ಲ ಬರ್ಕೊಟ್ಟು ಮಾಡಿ ಹೋಗಿದ್ದೀನಿ. ಅಮೌಂಟಿಗೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅದು ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆದ ತಕ್ಷಣ ಅವ್ರು ನಿಮಗೆ RTGS ಮಾಡ್ತಾರೆ. ದಯವಿಟ್ಟು ಮೇಡಮ್, ನಿಮ್ಮ ಕಾಲಿಗೆ ಬಿಡ್ತೀನಿ. ನಾನು ನಿಮಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ, ದಯವಿಟ್ಟು. ಮೇಡಮ್, ನನ್ನ ಜಗತ್ತಲ್ಲಿ ನನ್ನ ಪ್ರಕಾರ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದಷ್ಟು ಅಥವಾ ನಿಮಗೆ ಬೇಡ್ಕೊಂಡಷ್ಟು ಯಾರ ಹತ್ರನೂ ಬೇಡ್ಕೊಂಡಿಲ್ಲ. ಈಗಲೂ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಗಾಂಧಿನಗರದಲ್ಲಿರೋ ಫೆಡರಲ್ ಬ್ಯಾಂಕಿಗೆ ಬನ್ನಿ. ನಾನಿಲ್ಲಿ ಕೂತಿರ್ತೀನಿ. ಓಕೆ, ಏನಕ್ಕೆ ಬರ್ತಾನೆ ಏನು ಅಂತ ಬಂದು ಮ್ಯಾನೇಜರಿಗೆ ಕೇಳಿ. ಮೇಡಮ್, ನನಗೂ ಪ್ರತಿದಿನ ಮೇಡಮ್ ನಾನು ಕೋರ್ಟಿಂದ NOC ತರಬೇಕು, ಇವ್ರು ತೊಗೊಂಬಂದು ಕೊಡಬೇಕು. ನಂದು ಪ್ಯಾನ್ ಕಾರ್ಡು ಕೋರ್ಟಿಂದ ಹೋಲ್ಡ್ ಆಗಿರೋದ್ರಿಂದ ನನಗೆ ಟೆಂಪ್ರರಿ ಅಕೌಂಟ್ಸ್ ಮಾಡ್ಕೊಂಡಿದ್ದೆ. ಆ ಅಕೌಂಟು ಇವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದಕ್ಕೆ ಫ್ರೀಸ್ ಆಗಿದೆ. ಸೊ ಹಾಗಾಗಿ ಹೆಂಗಾದ್ರೂ ಮಾಡಿ ಆ ಪ್ಯಾನ್ ಕಾರ್ಡ್ ರಿಲೀಸ್ ಮಾಡಿಸ್ಕೊಂಡು KYC ಅಪ್ಡೇಟ್ ಮಾಡಿಕೊಂಡು ಅಮೌಂಟ್ನ ವಾಪಸ್ ತೊಗೊಳಕ್ಕೆ ಒದ್ದಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡಿಕೊಡಿ. ಈಗ ಈ ಸೌಜನ್ಯ ಮ್ಯಾಟ್ರಲ್ಲಿ ಬೇರೆ ನನಗೆ 1-2 ಕೇಸ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಓದಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಗ್ಯಾಪಲ್ಲೂ ಬ್ಯಾಂಕಿಗೆ ಬಂದು ಕುತ್ಕೊಂಡು ನಾನು ಓದಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಸ್ವಲ್ಪ ಸಾಲ್ವ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ನಿಮ್ಮ ದುಡ್ಡು ನಾನು ಒಂದು ರೂಪಾಯಿ ನಾನು ಹೇಳ್ತಾ ಇರೋದು, ನೀವು 10 ರೂಪಾಯಿ 100 ರೂಪಾಯಿ ಹೋಗ್ಬೇಡಿ. ಒಂದೇ 1 ರೂಪಾಯಿ ನಿಮ್ಮದು ಏನೋ ಮೋಸ ಆಗದಿದ್ದಂಗೆ ನಾನು ಕರೆಕ್ಟಾಗಿ ನಿಮಗೆ ಸೆಟಲ್ ಮಾಡ್ತೀನಿ. ಅವ್ರಿಗೂ ಹೇಳಿ, ಆಯ್ತಾ? ನಾವೇನು ಓಡೋಗೋ ಜನ ಅಲ್ಲ. ಏನೋ ಒಂದು ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಗೌರವ ಇಟ್ಕೊಂಡಿರೋದಕ್ಕೆ ಅದನ್ನು ಉಳಿಸ್ಕೊಳಕ್ಕಾದ್ರೂ ನಾವು ಮಾಡಲೇಬೇಕು. ಅರ್ಥ ಆಯ್ತಾ? ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಬರುತ್ತಾ? ನಾನೇ ಆಫೀಸ್ಗೆ ಹೋಗಿ ಇವತ್ತಿಗೆ 8ರಿಂದ 10 ದಿನ ಆಗಿದೆ. ಹೇಳಿ, ನಿಮ್ಗೆ ಅಲ್ಲಿ ಹೋದ್ರೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ದಯವಿಟ್ಟು ನೀವು ಅಲ್ಲೇ ಹೋಗಿ ಕೂತ್ಕೊಂಡ್ರಿ, ಪರವಾಗಿಲ್ಲ. ಬರುತ್ತೆ ಅನ್ನಂಗಿದ್ರೆ ಬರಲ್ಲ ಮೇಡಮ್. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೇ ಸತ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಓಕೆ, ಅವ್ರಿಗೆ ಹೇಳಿ ಮೇಡಮ್, ಸ್ವಲ್ಪ ಖಡಕ್ಕಾಗೆ ಹೇಳಿ, ಪರವಾಗಿಲ್ಲ. ಇಲ್ಲ ಸರ್, ಅವ್ರದ್ದು ಒಂದು ಸ್ವಲ್ಪ ಏನೋ ಬ್ಯಾಂಕ್ ಸಮಸ್ಯೆ ಆಗಿದೆ, ಸೊ ಹಂಗಾಗಿ ಟೈಮ್ ತಗೋತಾ ಇದ್ದಾರೆ. ಕೂಡಲೇ ನಾನೇ ತಗೊಂಬಂದು ಅದನ್ನ ಸೆಟಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಓಕೆ, ನನಗೆ ಈ ಸಮಸ್ಯೆ ಆಗಿರೋದಕ್ಕೆ ನನಗೆ ಯಾವ ಗ್ಯಾರಂಟಿ ಮೇಲೆ ಚೆಕ್ ಕೊಡ್ಲಿ ನಾನು? ಅಲ್ವಾ? ಆ ಅಕೌಂಟ್ ವಾಪಸ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ನಾನು ನೋಡಿಕೊಂಡು ಇದು ಕ್ಲಿಯರ್ ಆದ ತಕ್ಷಣ ಇದೇ ಬ್ಯಾಂಕ್ದೇ ಚೆಕ್ ಕೊಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನನಗೊಂದು ಸ್ವಲ್ಪ ಸಮಯ ಕೊಡಿ.